ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಎಲ್ರಿಗೂ ಒಂದು ರೀತಿಯಲ್ಲಿ ಕುತೂಹಲ. ಜೀವನ ಅನ್ನೋದೇ ಒಂದು ರೀತಿಯಲ್ಲಿ ಏನೋ ಇದೆ, ಏನೋ ಆಗ್ತಾ ಇದೆ, ಏನೋ ವಿಷಯ ತಿಳ್ಕೊಳ್ಬೇಕು. ಇವೆಲ್ಲ ಒಂದು ಕುತೂಹಲದ ಅವಧಿ ಅಂತ ಹೇಳ್ತೀವಿ ನಾವು. ಯಾರೋ ನಮ್ಮ ಮೇಲೇನೋ ಮಾಡಿಬಿಟ್ಟಿದ್ದಾರೆ ಅನ್ನೋದು ಸಹಜವಾಗಿ ಮೂಡುತ್ತೆ. ಕಲ್ಪನೆಯಲ್ಲೋ ಯಾರಾದರೂ ಹೇಳ್ತಾರೆ, ಅಥವಾ ಅಂಥ ಒಂದು ಘಟನೆ ವಿಚಾರ ಏನೋ ನಡೆದು ನಿಮಗೆ ಸ್ಪಷ್ಟ ಆಗಿಬಿಡುತ್ತೆ, ಯಾರೋ ಏನೋ ಕೈ ಕೆಲಸ ಮಾಡಿಸ್ಬಿಟ್ಟಿದ್ದಾರೆ ಅನ್ನೋದು ಬಂದ್ಬಿಡುತ್ತೆ. ಅನುಮಾನ ಬಂದಿರುತ್ತೆ. ಸಂಬಂಧಿಗಳು, ಸ್ನೇಹಿತರು, ನೆಂಟರು, ಅಕ್ಕಪಕ್ಕದವರು ಯಾರ್ಯಾರ ಮೇಲೂ ಅನುಮಾನ ಬಂದ್ಬಿಡುತ್ತೆ. ಇವಳ ಅವನ ಏನೇನೋ ಒಂದು ರೀತಿಯಲ್ಲಿ ಯಾವುದೋ ಒಂದು ಹಳೆ ಜಗಳ, ಅವಳು ಹಂಗೆ ಹೇಳಿದ್ದು, ಅದಕ್ಕೆ ಹೆಂಗಾಯ್ತಾ, ಇದಕ್ಕಾಯ್ತಾ, ಇಲ್ಲ ನಾವೆಲ್ಲೋ ದಾಟ್ಬಿಟ್ವಾ, ಏನಾರ ಮಾಡಿಬಿಟ್ವಾ, ಈ ರೀತಿಯಾಗಿ ಬಹಳ ಯೋಚನೆಗಳು ಶುರು ಆಗುತ್ತೆ. ಯಾರು ಮಾಡಿಸಿರಬೇಕು? ಆಯಿತು, ಮಾಡಿಸಿರ್ತಾರೆ, ಎಲ್ಲ ಆಯಿತು, ಸಹಜ ಕುತೂಹಲ, ಏನು ಮಾಡೋಕ್ಕಾಗಲ್ಲ, ಹೋಗ್ಬಿಟ್ಟು ಮಾಡಿಸಿದ್ರೆ. ಆದರೂ ಕೂಡ ತಿಳ್ಕೊಳ್ಬೇಕು ಅನ್ನೋವಂಥ ಹಂಬಲ, ಅಥವಾ ನನ್ನ ಮನಸ್ಸಲ್ಲಿರೋದು ಅನುಮಾನ ಇವರೇನಾ ಅನ್ನೋದು ನಮ್ಗೆ ಗೊತ್ತಾಗಬೇಕು ಅನ್ನೋದು ಒಂದು ಭಾವನೆ ಮನುಷ್ಯನಿಗೆ ಸಹಜವಾಗಿ ಬರುತ್ತೆ. ನೋಡಿ, ಕುತೂಹಲ ಎಂಬತಕ್ಕಂಥದ್ದು ಮನುಷ್ಯನ ಒಂದು ಗುಣಧರ್ಮ. ಅದನ್ನು ವೈಜ್ಞಾನಿಕವಾಗಿ ನೋಡೋಕ್ಕೆ ಹೋದರೂ ಕೂಡ ಕೆಲವೊಂದು ಕುತೂಹಲ ಏನಾಗುತ್ತೆ, ಇದಾದರೆ ಏನಾಗ್ಬೋದು ಅನ್ನೋವಂಥ ವಿಚಾರ ಲೆಕ್ಕಾಚಾರದಲ್ಲಿ ಹೋದಾಗಲೇ ದೊಡ್ಡ ಒಂದು ಜ್ಞಾನ ಲಭಿಸಿರ್ತಕ್ಕಂಥದ್ದು ಮನುಷ್ಯನಿಗೆ. ಹಾಗೆ ಕೂಡ ಇದು ಅಷ್ಟೆ. ಮನುಷ್ಯನಿಗೆ ಒಂದು ರೀತಿಯಲ್ಲಿ ಏನೋ ಗೊತ್ತಾಗಬೇಕು, ಯಾರೋ ಏನೋ ಮಾಡಿಸಿದ್ದಾರೆ, ನಮ್ಮ ಮನೆಗೆ ಏನೋ ಕೆಟ್ಟದ್ದು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ಬಿಟ್ರೆ ಸಾಕು. ಅವ್ರ ಮನೇಲಿ ನೀರು ಕುಡಿಯೋದು ಬೇಡ, ಅವ್ರು ಕಂಡ್ರೆ ನಾವೇ ಹುಷಾರಾಗಿರಬೇಕು, ಈ ಒಂದು ಮನಸ್ಥಿತಿಯಲ್ಲಿ ಜನ ಇರ್ತಾರೆ. ಆದರೆ ಹೇಗೆ ಇದನ್ನು ನಾವು ತಿಳ್ಕೊಳ್ಬೇಕೆಂಬತಕ್ಕಂಥದ್ದು ಒಂದು ಪ್ರಶ್ನೆ. ಯಾವುದಾದ್ರೂ ಒಂದು ಮಾಡಿಸಿದ್ದು ಇಂಥವ್ರೇ ಅಂತ ಗೊತ್ತಾಗ್ಬಿಟ್ರೆ ಹೋಗಿ ಜಗಳಕ್ಕೆ ನಿಂತ್ಕೊಂಡ್ರು ನಿಮಗದು ಕಾರಣ, ಸ್ಥಿತಿ, ಗತಿ ಯಾವುದೂ ಗೊತ್ತಾಗದೆ ನೀವೇ ಅವಮಾನ ಮಾಡಿಕೊಂಡು ಹೊರಗಡೆ ಬರಬೇಕು. ಆದರೂ ಕೂಡ ತಿಳ್ಕೊಂಡ್ರೆ, ದುಷ್ಟರು ಕಂಡ್ರೆ ದೂರ ಇದ್ದು ಬಿಡ್ಬೇಕಷ್ಟೆ. ಅದ್ರ ಬಗ್ಗೆ ಜಾಸ್ತಿ ಚರ್ಚೆ, ವಿಚಾರ, ಆಲೋಚನೆ ಮಾಡಬಾರ್ದು. ಅಥವಾ ಅವ್ರು ಏನು ಮಾಡಿದ್ದಾರೆ ನಾವು ಹಂಗೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಕುಣಿತಾರೆ ಅಂತ ಹೇಳ್ಬಿಟ್ಟು ನಾವು ಕುಣ್ಕೊಂಡು ಓಡಾಡಬಾರ್ದು. ಅವ್ರವ್ರ ಹಣೆ ಬರ ಅವ್ರವ್ರಿಗೆ ಅಂಥೇಳಿ ಅವ್ರವ್ರ ಪಾಲಿಗೆ ಅವ್ರವ್ರು ಅಂತ ಹೇಳ್ಬಿಟ್ಟು ಸುಮ್ಮನಾಗೋದು ಒಳ್ಳೆಯದು. ಆದರೂ ದುಷ್ಟರು ಕಂಡ್ರೆ ದೂರ ಇರೋದು ಮನುಷ್ಯನ ಒಂದು ಒಳ್ಳೆಯ ಗುಣಧರ್ಮ ಅದು. ಹೀಗೆ ಇಂಥ ಯಾವುದಾದ್ರೂ ಕೃತ್ಯಗಳು ಜೀವನದಲ್ಲಿ ಬಾಧಿಸ್ತರನ್ನಾಗಿ ಮಾಡಿ, ಬದುಕಿನ ಒಂದು ಬಲದಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮನ್ನು ಹೈರಾಣ ಮಾಡಿ ಕೆಟ್ಟದಾಗಿ ಮಾಂತ್ರಿಕವಾದಂಥ ತೊಂದರೆಗಳಿಗೆ ಈಡಾಗ್ತಾ ಇದ್ದರೆ, ಅಂಥ ಮಾಂತ್ರಿಕ ಪರಿಸ್ಥಿತಿಗಳು ಸುಖ ಸುಮ್ಮನೆ ಯಾಕೆ ಮಾಡಿಸ್ಬೇಕು, ಏನಕ್ಕೋಸ್ಕರ ಮಾಡಿಸ್ಬೇಕು, ಅಂಥ ದ್ವೇಷ ಏನು ಎಂಬುದೆಲ್ಲ ಕೂಡ ಪ್ರಶ್ನೆ ಆಗಿ ಬರುತ್ತೆ. ಆದರೂ ಕೂಡ ಆ ಪ್ರಶ್ನೆಯನ್ನು ಹುಡುಕೋದಕ್ಕಿಂತ ಮುಂಚೆ ಏನು ಮಾಡಿದ್ದಾರೆ ಅದನ್ನು ತಡೆಗಟ್ಟೋದು ಮನುಷ್ಯನ ಒಳ್ಳೆಯ ಒಂದು ನಿರ್ಧಾರದಲ್ಲಿ ಒಂದು. ಯಾಕಂದರೆ ಏನೋ ಒಂದು ಆಗ್ತಾಯಿದೆ ಕೆಟ್ಟದ್ದನ್ನು ಅದು ತಡೆದು ಸರಿ ಮಾಡಿಕೊಂಡು ನಿಮ್ಮ ಮನೆ, ನಿಮ್ಮ ಜೀವನ, ಮಕ್ಕಳು, ಮರಿ, ನೀವು ಚೆನ್ನಾಗಿರುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಆಮೇಲೆ ನೋಡ್ತೀರಂತೆ ಯಾರು ಮಾಡಿಸಿದ್ದಾರೆ, ಏನು ಮಾಡಿಸಿದ್ದಾರೆ, ಅದೆಲ್ಲ ಮುಂದಿನ ವಿಚಾರ ಅದು. ಯಾಕಂದರೆ ಬಾಧೆ, ಸಂಕಷ್ಟ ಇಲ್ಲಿದೆ. ಇದನ್ನು ನಾವು ಸರಿ ಮಾಡ್ಕೊಂಡು ಹೋದರೆ ಮುಂದೆ ಬದುಕನ್ನು ಹೇಗಾದರೂ ನೋಡ್ಬೋದು, ಯಾರನ್ನಾರ ಕಂಡಿಡ್ಬೋದು, ಹೆಂಗಾದರೂ ವಿಚಾರ ಮಾಡ್ಬೋದು. ಇಲ್ಲೇ ಸರಿಗಿಲ್ಲ, ಯಾರು ಮಾಡಿದ್ದಾರೆ ಅನ್ನೋದು ಹುಡುಕ್ತೀನಿ ಅಂತ ಹೋದರೆ ಇಲ್ಲಿ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ನಿಮ್ಮ ಜೀವನದ ಪರಿಸ್ಥಿತಿ ಅತಂತ್ರವಾಗುತ್ತೆ. ಹಾಗಾಗಿ ಆಯಿತು, ಅದನ್ನು ಸರಿಪಡಿಸ್ಕೊಳ್ಳಿ. ಆದರೂ ಕೂಡ ನಿಮ್ಗೆ ಗೊತ್ತಾಗಬೇಕು ಯಾರು ಮಾಡಿದ್ದಾರೆ ಏನು ಅನ್ನೋದು ನಿಮ್ಮ ಪ್ರಶ್ನೆಯಲ್ಲಿ ಉಳಿದಿರ್ತದೆ. ಇಷ್ಟೆಲ್ಲ ವಿಷಯ ಏನಕ್ಕೋಸ್ಕರ ವಿಷಯ ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರ ನಾವು ಹೇಳಬೇಕಾಗ್ತದೆ. ಹಾಗಾಗಿ ತಿಳಿಸ್ತಾ ಇದ್ದೀನಿ. ನೋಡಿ, ನೀವು ತಿಳ್ಕೊಬೇಕಂತಂದರೆ ಬಗಲಾಮುಖಿ ದೇವಿಯನ್ನು ನೆನೆಸ್ಕೊಳ್ಬೇಕು. ಆ ದೇವಿಯನ್ನು ನೆನೆಸ್ಕೊಂಡು ಈ ಯಂತ್ರವನ್ನು ನೀವು ಭುಜಪತ್ರೆಯಲ್ಲಿ ಅಥವಾ ತಾಮ್ರದ ತಗಡಿನಲ್ಲಿ ಬರೀರಿ. ನೋಡಿ, ಟೋಟಲ್ಲಾಗಿ ಮೇಲಿಂದ ಕೆಳಭಾಗಕ್ಕೆ 6 ಕಾಲಮ್ ಬರುತ್ತೆ, ಮತ್ತು ಹೀಗೆ ಅಡ್ಡವಾಗಿ 4 ಕಾಲಮ್ ಬರುತ್ತೆ. ಇದು ಅಂಕೆ ಮತ್ತು ಬೀಜಾಕ್ಷರಗಳು ಎರಡೂ ಸೇರಿರ್ತಕ್ಕಂಥ ಒಂದು ಪ್ರಬಲವಾಗಿರ್ತಕ್ಕಂಥ ಯಂತ್ರ ಇದು. ನೋಡಿ, ಓಂ ಹ್ರೀಂ ಮೊದಲನೇ ಭಾಗದಲ್ಲಿ ಓಂ ಹ್ರೀಂ 2 7 2 ಸಂಖ್ಯೆ ಮತ್ತು 2 ಬೀಜಾಕ್ಷರಗಳು ಹೀಗಿರುತ್ತದೆ. ತದನಂತರವಾಗಿ 6 3 ಕ್ರೀಂ ಕ್ಲೀಂ
ಅದಾದಮೇಲೆ ಸ್ಯ ಅಂದರೆ ಸಾಗೆ ಯಾವತ್ತು, ಅದಾದಮೇಲೆ ಯಾ 8 1. ತದನಂತರವಾಗಿ ತಂ ಧಂ ಸಂ ಝಂ, ಅದಾದಮೇಲೆ ಖಂ ಜಿ ಸ ಥ ಈ ಪದಗಳು, ಅದಾದಮೇಲೆ 4 5 ಠಂ ಠಂ. ಇದು ವಿಶೇಷವಾಗಿರ್ತಕ್ಕಂಥ ಯಂತ್ರ. ಏನೋ ಹೇಳ್ತಾ ಇದ್ದಾರೆ ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರ್ಬೋದು, ಅದಲ್ಲ ಅದು. ಪ್ರತಿಯೊಂದು ಅಕ್ಷರಗಳಿಗೂ, ಪ್ರತಿಯೊಂದು ಧ್ವನಿ ತರಂಗಗಳಿಗೂ, ಪ್ರತಿಯೊಂದು ಬೀಜಾಕ್ಷರಗಳಿಗೂ ಅದರದ್ದೇ ಆದಂಥ ಒಂದು ಶಕ್ತಿ ಇರುತ್ತೆ. ಆ ಅನ್ನೋ ಒಂದು ಉಚ್ಚಾರದಲ್ಲಿ ಅದರದ್ದೇ ಆದಂಥ ಶಕ್ತಿ ಇದೆ. ನಂಬರ್ 5 ಅನ್ನೋ ಒಂದು ಉಚ್ಚಾರದಲ್ಲೂ ಅಥವಾ ಸಂಖ್ಯೆಯಲ್ಲೂ ಅದರದ್ದೇ ಆದ ಶಕ್ತಿ ಇದೆ. ಅಂಕೆ ಸಂಖ್ಯೆಗಳು ಅಥವಾ ಉಚ್ಚಾರ ಧ್ವನಿ ತರಂಗಗಳು ಮನುಷ್ಯನನ್ನು ಮಾಡಿರೋದಷ್ಟೆ. ಮನುಷ್ಯ ಇವು ಯಾವುದು ಕಲ್ತಿರಲಿಲ್ಲ ಅಂದರೆ ಮನುಷ್ಯ ಆಗ್ತಿರಲಿಲ್ಲ, ಅವನು ಯಾವುದೋ ಒಂದು ಪ್ರಾಣಿಯಾಗಿ ಓಡಾಡ್ತಾ ಇದ್ದ. ಇದನ್ನು ಕೂಡ ಅರ್ಥ ಮಾಡಿಕೊಳ್ಳೋದು. ಹೀಗೆ ಈ ಒಂದು ಏನು ಭುಜಪತ್ರೆಯಲ್ಲಿ ಯಂತ್ರವನ್ನು ಬರೆದುಕೊಂಡು, ಇದು ಬಗಲಾಮುಖಿ ದೇವಿಯನ್ನು ನೆನೆಸ್ಕೊಂಡು ಬರೀಬೇಕು. ನಿಮ್ಮ ಬಳಿ 3 ದಿವಸ ಇಟ್ಕೊಳ್ಳಿ. ಅಂದರೆ ಮಲಗೋವಾಗ ಈ ಯಂತ್ರವನ್ನು ಸ್ವಲ್ಪ ಅದು ಬರೆದಾದ್ಮೇಲೆ ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡಿ 3 ದಿನ ನೀವು ಮಲಗುವಂಥ ಒಂದು ಜಾಗದ ಸ್ಥಳದಲ್ಲಿ, ಎಲ್ಲ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಒಂದು ಭಾಗದಲ್ಲಿ ಇಟ್ಟು ಮಲಗಿ, ಖಂಡಿತವಾಗಿ ಬೆಳಗಿನ ಜಾವನು ನಿಮ್ಮ ಹತ್ರ ಇಟ್ಕೊಳ್ಳಿ. ಯಾವುದಾದ್ರೂ ಒಂದು ಸಂದೇಶನೋ, ಯಾರಾದರೂ ಹೇಳೋದ್ರಿಂದನೋ, ಅಥವಾ ನಿಮಗೆ ಸ್ವಪ್ನದ ರೀತಿಯಲ್ಲೋ, ಅಥವಾ ಮನಸ್ಸಿಗೆ ದೃಢವಾದಂಥ ಒಂದು ಚಿಂತನೆಗಳಿಂದ ಇಂಥವರೇ ಮಾಡಿದರೆ ಹೀಗೆ ಆಗಿದೆ ಅನ್ನೋದು ಯಾವುದಾದ್ರೂ ಒಂದು ರೂಪದಲ್ಲಿ ಗೊತ್ತಾಗುತ್ತೆ. ಅದು ನನಗೂ ಗೊತ್ತಿಲ್ಲ ಹೇಗೆ ಗೊತ್ತಾಗುತ್ತೆ ಅನ್ನೋದು. ಯಾವುದಾದ್ರೂ ಒಂದು ರೂಪದಲ್ಲಿ ನಿಮ್ಮ ಒಂದು ತಲೆಗೆ ಬರುತ್ತೆ ವಿಷಯ. ದುಷ್ಟರು ಕಂಡ್ರೆ ದೂರ ಇರಬೇಕಷ್ಟೆ. ಇದು ನನ್ನ ಒಂದು ಒಪಿನಿಯನ್. ತಿಳ್ಕೊಂಡು ಏನು ಮಾಡೋದಿಲ್ಲ, ಆದರೂ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಮುಂದಿನ ಒಂದು ಜೀವನದಲ್ಲಿ, ವಿಚಾರದಲ್ಲಿ. ಎಲ್ಲ ಅವ್ರ ಮನೆಗೆ ಹೋಗುವಾಗ, ಕಾರ್ಯ ಕಲ್ಯಾಣ ಅಥವಾ ಯಾವುದೋ ಒಂದು ವಿಚಾರದಲ್ಲಿದ್ದಾಗ ಇಂಥವ್ರ ವ್ಯವಸ್ಥೆಯಲ್ಲಿ ಹೇಗೆ ನಾವು ಅವಾಯ್ಡ್ ಮಾಡ್ಕೋಬೇಕು ಅನ್ನೋದು ಒಂದು ಮನಸ್ಥಿತಿಗೆ ಬರುತ್ತೆ. ಹಾಗಾಗಿ ಮಾಡೋದು ಬಹಳಷ್ಟು ಶುಭ ಇರುತ್ತೆ. ಹಾಗಾಗಿ ಮಾಡಿ. ಇದು ಯಾವುದೇ ತಿಥಿ, ವಾರ, ನಕ್ಷತ್ರ ದಿನಗಳಂದು ತಾವು ಮಾಡ್ಬೋದು, ತೊಂದರೆ ಇಲ್ಲ. ಖಂಡಿತ ಮಾಡಿ, ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಮೊಬೈಲ್ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.